ಓಕೆ. ಇದು ಕ್ಲಿಯರು, ಇದು ಕ್ಲಿಯರು. ಇದ್ರೊಳಗಿದೆ. ವೀಕ್ಷಕರೇ ನಮಸ್ಕಾರ. ನಾವು ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಬಂದಿದ್ದೀವಿ. ಇಲ್ಲಿ ಮನೆಯ ಒಳಗಡೆ ಬೀರು ಒಳಗೆ ಹಾವು ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಬೀರು ಒಳಗೆ ಅಥವಾ ಬೀರು ಕೆಳಗಡೆ ಸ್ಪೆಸಿಫಿಕ್ಕಾಗಿ ಗೊತ್ತಿಲ್ಲ ಇನ್ಫಾರ್ಮೇಷನ್ ಏನು ಅಂತ. ಸೊ ರೀಚ್ ಆಗಿದ್ದೀವಿ, ನೋಡೋಣ ಹಾವು ಎಲ್ಲಿದೆ ಅಂತ. ನೀವಮ್ಮ ನೋಡಿದ್ದು? ಆಚೆಯಿಂದ ಬಂದು ಒಳಗೆ ಹೋಗಿರೋದು? ನನ್ನ ಇದೆ, ನನ್ನ ಹತ್ರ ಇದೆ, ಬಿಡಿ, ತಲೆ ಕೆಡಿಸ್ಕೊಬಿಡಿ. ಇದು ಒಂದು ಖಾಲಿ ಚಾಕ್ಲೇಟ್ ಡಬ್ಬಿ ಇದೆಯಾ? ಹಾಂ, ಕೊಡಿ ಕೊಡಿ ಬೇಗ. ಅಲ್ಲೇ ಇದೆ. ಆಕ್ಚುಲಿ ಇದು ನಾಗರಾವ್ ಮರಿನೇ. ಇದು ಇಷ್ಟೊಂದು ನನಗೂ ಸರ್ಪ್ರೈಸಿಂಗ್. ಇದು ಆರಾಮಾಗಿ ಬಂದು ಮನೆ ಒಳಗಡೆ ಹೊರಗಡೆಯಿಂದ ಬಂದು ಚಿಲ್ ಮಾಡ್ತಾ ಇದೆ. ಇದು ಮೊಟ್ಟೆ ಅಲ್ಲ, ಮೊಟ್ಟೆ ಅಲ್ಲ. ಅಯ್ಯೋ, ಮೊಟ್ಟೆ ಅಷ್ಟು ಚಿಕ್ಕದಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ. ನೀವಲ್ಲಿ ನೋಡಿದಾಗ ಎಡೆನಾರ ಎತ್ತ ಅದು? ಹ್ಞೂ, ನಾಗರಾವೇನೆ. ಅದು ಮೋರಿ ಒಳಗಿಂದ ಹೆಂಗೆ ಬರುತ್ತೆ? ಯಾಕೆಂದ್ರೆ ನಾಗರಾವುಗಳು ಯೂಶಲಿ ಮೋರಿ ಒಳಗಡೆ ಇರೋದಿಲ್ಲ. ಇಷ್ಟು ಚಿಕ್ಕ ಮರಿ, ಅದನ್ನು ಹತ್ಕೊಂಡು ಬರೋಕ್ಕಾಗಲ್ಲ, ಕಷ್ಟಪಟ್ಕೊಂಡು ಹತ್ಕೊಂಡ್ಬರ್ಬೇಕು. ಓಹೋ, ಓಕೆ ಓಕೆ. ಹಾಕ್ಬಿಡೋಣ ಒಳಗೆ. ಹೋಗೋ ಒಳಗೆ. ತಳಿ ತಳಿ ಬಿಡಿ ಬಿಡಿ, ಅದು ಆಚೆ ಬರ್ತಾ ಇದೆ ಡಬ್ಬದಿಂದ, ಬಂದ್ಬಿಡ್ತು. ಒಳಗೆ ಹೋಗೋ. ಹೌದು. ಅಲ್ಲ, ನೀವು ಕಾಯ್ಕೊಂಡು ಕೂತಿದ್ದೀರ, ಹಾವನು ಅಲ್ಲೇ ಇದೆಯಲ್ಲ ಸದ್ಯ ಈಗ. ಹೌದು, ನಾಗರಾವನೇ. ನನಗೂ ಶಾಕು. ಅವರು ಮೋರಿ, ಮೋರಿ ಚಿಕ್ಕ ಮೋರಿನ ಇದು? ಹಾಂ, ಓಕೆ ಓಕೆ. ಹಾಂ ಹಾಂ, ಓಕೆ ಓಕೆ ಓಕೆ. ಹಾಂ, ಓಕೆ. ಹುಷಾರಾಗಿ ನೋಡ್ಕೊಂಡು ಓಡಾಡಿ ದಯವಿಟ್ಟು. ಸರ್, ಮರಿ ಹಾಕಲ್ಲ, ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಮರಿಗಳು ಆಚೆ ಬರುತ್ತೆ. ಸೊ ಎಷ್ಟು ಮೊಟ್ಟೆ ಇದೆ, ಮರಿಗಳು ಎಷ್ಟು ಓಡಾಡ್ತಾ ಇದ್ದಾವೆ, ಅದರಲ್ಲಿ ಇದು ಎಷ್ಟನೇ ಮರಿ ಎಲ್ಲಿ ಓಡಾಡ್ತಾ ಇದೆ ಅಂತ ಗೊತ್ತಿಲ್ಲ. ಏನು ಹೇಳಿ? ಓಕೆ ಓಕೆ. ಏನೇ ಇದ್ರೂ ಫೋನ್ ಮಾಡಿ ಅಷ್ಟೇ. ಸೊ ಫೋನ್ ಮಾಡಿದ್ರೆ ಬಂದು ರೆಸ್ಕ್ಯೂ ಮಾಡ್ಬೋದು. ಬರ್ಕೊಂಬಿಡಿ. ಸೊ ಬರೆದಿಟ್ಕೊಂಬಿಟ್ರೆ ಒಳ್ಳೆಯದು. ಕೇರ್ಫುಲ್ ಆಗಿರಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಥವಾ ಎಲ್ಲರೂ ಇರೋಕ್ಕಿಂತ ಮುಂಚೆ ಮನೆ ಒಳಗಡೆ ಒಂದು ರೌಂಡ್ ಫುಲ್ ಚೆಕ್ ಮಾಡಿ. ಈ ಥರ ಹಾವು ಹೆಂಗೆ ಯಾವಾಗ ಬಂದಿರುತ್ತೆ ಹೇಳೋದಕ್ಕಾಗಲ್ಲ. ಸೊ ಯೂಶಲಿ ಮೋರಿ ನೀರು ಮಳೆ ಬರ್ತಾ ಇರೋದ್ರಿಂದ ಮೋರಿ ನೀರು ಫುಲ್ ಆದಾಗ ಹಾವುಗಳು ಆಚೆ ಬಂದ್ಬಿಡುತ್ತವೆ. ಓಕೆ ಓಕೆ ಓಕೆ. 33 ವರ್ಷಕ್ಕೆ. ಬಟ್ ನಿಮಗೆ ಗೊತ್ತಿಲ್ಲದೆ ಎಷ್ಟಲ್ಲಿ ಬಂದೋಗಿದೆ ಗೊತ್ತಿಲ್ಲ.
ಓಕೆ, ವೆರಿ ನೈಸ್. ಅಮ್ಮ ಬರೀ ಕಾಲದಲ್ಲಿ ಓಡಾಡಬೇಡಿ ಅಮ್ಮ. ಈ ಥರ ಚಿಕ್ಕ ಹುಲ್ಲಿನ ಜಾಗದಲ್ಲೂ ಕೂತಿದ್ರೆ ನಿಮಗೆ ಗೊತ್ತಾಗಲ್ಲ. ದಯವಿಟ್ಟು ಚಪ್ಪಲಿ ಹಾಕೊಂಡು ಓಡಾಡಿ. ಬರ್ತೀನಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಈ ರೀತಿ ಒಂದು ನಾಗರಹಾವಿನ ಮರಿಯನ್ನು ನಾವು ರೆಸ್ಕ್ಯೂ ಮಾಡಿದ್ವಿ. ಸೊ ಎಷ್ಟು ಸ್ಮೂತಾಗಿ ಒಂದು ರೆಸ್ಕ್ಯೂ ಆಯಿತು ಅಂತಂದರೆ, ಆ ಒಂದು ಬೇರು ಹಿಂಭಾಗ ಇತ್ತು, ಕೈ ಹಾಕಿ ಎತ್ಕೊಂಡ್ವಿ. ಒಂದು ಸ್ವಲ್ಪ ಅದಕ್ಕೂ ರಿಲ್ಯಾಕ್ಸ್ ಆಗೋದಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಟ್ವಿ. ಆಮೇಲೆ ಅದನ್ನು ಅವ್ರು ಕೊಟ್ಟಿರ್ತಕ್ಕಂಥ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಆದರೆ ನೀವು ಯೋಚನೆ ಮಾಡ್ತು ಅಂತಂದರೆ, ಈ ರೀತಿ ಎಷ್ಟು ಜನರ ಮನೆಗೆ ದಿನ ಹಾವು ನುಗ್ತಾ ಇರ್ಬೋದು ಅಲ್ವಾ? ಸೊ ಈ ಥರ ಒಂದು ಸಣ್ಣ ಮರಿ ಈ ಥರ ಒಂದು ಒಬ್ಬರು ಮನೆಗೆ ಈ ರೀತಿ ಗೊತ್ತಿಲ್ಲದಂಗೆ ಹೋಗ್ತಾ ಇದೆ, ಅಥವಾ ಅವ್ರು ಆಮೇಲೆ ಗೊತ್ತು ಮಾಡಿಕೊಂಡು ನಮಗೆ ಕರೆ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲದೆ ಎಷ್ಟು ಜನರ ಮನೆಗೆ ಹಾವುಗಳು ಹೋಗ್ತಾ ಇರ್ಬೋದು. ಸೊ ದಯವಿಟ್ಟು ಎಲ್ಲರೂ, ವೀಕ್ಷಕರು ಎಲ್ಲರೂ ಕೂಡ ಕೇರ್ಫುಲ್ ಆಗಿರಿ. ಎಲ್ಲಿ ಯಾವಾಗ ಏನಿರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅಥವಾ ಅವ್ರು ಗೊತ್ತಿಲ್ಲದೆ ತುಳಿದು ಏನಾದ್ರು ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೂ ಅದು ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಒಂದು ಹಾವು ಬಂದು ಕಚ್ಚಿದೆ ಅಂತ. ಸೊ ಅವ್ರು ಮೋಸ್ಟ್ಲಿ ಅವರು ಚಿಕ್ಕದಾದಂಥ ಒಂದು ಮನೆ, ಸೊ ನೆಲದ ಮೇಲೆ ಮಲ್ಕೋತಾರೆ ಅನಿಸುತ್ತೆ. ಸೊ ಆ ಥರ ಎಷ್ಟೋ ಜನ ಆ ಥರ ಒಂದು ಪರಿಸ್ಥಿತಿಯಲ್ಲಿ ಜೀವಕ್ಕೆ ಏನು ಬೇಕಾದ್ರೂ ಆಗ್ಬೋದು ಈ ರೀತಿ ಒಂದು ಸಂದರ್ಭದಿಂದ. ಸೊ ದಯವಿಟ್ಟು ಕೇರ್ಫುಲ್ ಆಗಿರಿ, ಹುಷಾರಾಗಿರಿ, ಕೊಲ್ಲಬೇಡಿ, ಕರೆ ಮಾಡಿ. ಓಕೆ ವೀಕ್ಷಕರೇ, ನಾವು ಬಂದಿದ್ದೀವಿ ಮುಂದಿನ ಸಂರಕ್ಷಣೆಯ ಕರೆಗೆ. ಮೈಸೂರಿನ ಬೋಗಾದಿ ಮೇನ್ ರೋಡಲ್ಲಿ ಒಂದು ಹಾವು ಕಾಣಿಸಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಅಣ್ಣ? ಗೇಟ್ ಒಳಗೆ. ಅಲ್ಲಿ ಬಂದರೆ ಹಿಂದೆ ಬರ್ಬೋದಾ? ಎಲ್ಲಿ? ಹೌದಾ? ಓಕೆ, ಎಸ್, ಟು ರೆಸ್ಕ್ಯೂ ಸ್ನೇಕ್. ಹಿಂಗೆ ಹೋಗ್ಬಿಡ್ತೀನಿ. ಓಕೆ ಓಕೆ ಓಕೆ. ಎಲ್ಲಿ ಅಣ್ಣ? ಯಾವ ಮನೇಲಿ? ಇಲ್ಲ, ದೊಡ್ಡದ ಚಿಕ್ಕದ ಹಾವು? ಯಾವ ಮೂಲೆಯಲ್ಲಿ? ಏನಿಲ್ಲ, ಹೋಗಕ್ಕೆ ಬಿಡಲ್ಲ, ತಲೆ ಕೆಡಿಸ್ಕೋಬೇಡಿ. ಮೇಲ್ಗಡೆ ಇದೆಯಾ? ಒಳಗಡೆ ಇದೆ. ಪೈಪ್ ಒಳಗಡೆನಾ? ಇಷ್ಟನ್ನೆಲ್ಲ ತೆಕ್ಕೊಂಬಿಡೋಣ ನಿಧಾನಕ್ಕೆ. ಏನಿಲ್ಲ, ಕಾಣಿಸಿದ ತಕ್ಷಣ ನಾವು ಎತ್ಕೊಂಡ್ಬಿಡ್ತೀವಿ ಬಿಡಿ. ಇದರೊಳಗೆ ನೋಡಿದಲ್ವಾ? ಕ್ಲಿಯರ್ ಇಲ್ಲ, ಇದು ಕ್ಲಿಯರು. ಇದರೊಳಗಿದೆ ನಾಗರ ಹಾವು. ಓಕೆ, ಒಂದು ಉದ್ದ ಕೋಲ್ ಥರ, ಕಡ್ಡಿ ಥರ ಏನಾರು ಇದೆಯಾ? ಒಂದು ಪೈಪ್ ಕೊಡಿ. ಓಕೆ, ಒಂದು ಖಾಲಿ ಚಾಕ್ಲೇಟ್ ಡಬ್ಬ ಇದೆಯಾ? ಚಾಕ್ಲೇಟ್ ಡಬ್ಬ ಏನಿಲ್ಲ, ಪರವಾಗಿಲ್ಲ. ಹಾವೊಂದು 3 ಅಡಿ ಇದೆ ಹಾವು. ಈ ಪೈಪ್ ಒಳಗಿದೆ. ಹಾಂ. ಯಾರು ನೋಡಿದ ಹಾವನ ಮೊದಲು? ಯಾರವ್ರೆ? ನೀವೇ ನೋಡಿದ್ದಾ? ಹೆಂಗೆ ನೋಡಿದ್ರಿ? ಬನ್ನಿ ಹತ್ರ ಬನ್ನಿ, ಏನಾಗಲ್ಲ. ಕುಡಿಬೋದು. ಓಕೆ, ಬರಲಿ. ಸುಮ್ಮನೆ ಆಯ್ತು. ಕಚ್ಚಕ್ಕೆ ರೆಡಿ ಆಗಿದ್ದಾನೆ ನೋಡಿ, ಅಲ್ಲಿ ಬಾಯಿ ತೆಗಿತಾ ಇದೆ. ಸರ್, ನೀವು ಈ ಕಡೆ ಬಂದ್ಬಿಡಿ, ಅಲ್ಲದು ಆಚೆ ಬರಲ್ಲ. ಆಮೇಲೆ
ಸುಮ್ಮನಿರಮ್ಮ, ಇರೋ ಕಂದ. ಹಾಂ, ಸುಮ್ಮನಿರ. Okay, is a healthy spectacled cobra which is deadly venomous, can kill an adult human being within no time. Okay, good boy. Let's get him into the jar. Okay. ಹೋಗಂದ ಒಳಗೆ. ಗುಡ್ ಬಾಯ್. ತೊಗೊಳ್ಳಿ, ಯಾರಿಗೆ ಬೇಕು ತೊಗೊಳ್ಳಿ ಇವಾಗ. ಹಾಂ, ಹುಷಾರಾಗಿರಿ ಅಣ್ಣ, ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಬರೀ ಕಾದಲ್ಲಿ ಯಾರು ಓಡಾಡಬೇಡಿ. ಈ ಹುಲ್ ಮಧ್ಯಾಹ್ನ ಬರೀ ಕಾದಲ್ಲಿ ಓಡಾಡೋಕ್ಕೆ ಹೋಗಬೇಡಿ. ऐसा ही पैदल में मत चलना भाई, उधर चप्पल पहन के चलना है इधर उधर. ರಾತ್ರಿ ಹೊತ್ತು ಅಷ್ಟೇ ಟಾರ್ಚ್ ಹಾಕ್ಕೊಂಡು ಯೂಸ್ ಮಾಡಿ. ಈ ಥರ ಹಾವುಗಳು ಹಲವಾರು ಕಡೆ ಇರ್ತವೆ. ಸೊ ಯಾವ್ದಾರ ಪದಾರ್ಥ ಎತ್ಕೋಬೇಕು ಅಂದರೆ, ಇವಾಗ ನೋಡಿ ನೀವು ಇದು ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ, ಪೈಪ್ಗಳು ಏನಕ್ಕೆ ನೆಲ ಮಟ್ಟ ಮಾಡೋಕ್ಕೆ ತಾನೇ ಯೂಸ್ ಮಾಡೋದು, ಗಾರೆ ಕೆಲಸಕ್ಕೆ, ಹೇಳೋಕ್ಕಾಗಲ್ಲ. ಸೊ ಏನಾರು ಇದ್ದರೆ ಒಳಗಡೆ ಏನಾರು ತೂತಿದ್ರೆ ಅದು ಇದು ಇದ್ದರೆ ಚೆಕ್ ಮಾಡಿ. ಆಮೇಲೆ ನೀವು ಒಳಗೆ ಕೈ ಹಾಕಿ ಅದು ಕಚ್ಬಿಟ್ಟು ನಿಮಗೆ ಗೊತ್ತಿಲ್ಲದೆ ಯಾಕೆ ಬೇಕು ಅಲ್ವಾ. ಓಕೆ, ಸೊ ನೋಡಿ, ಈ ಥರ ಬಿಸಿಲಿರೋದ್ರಿಂದ ಎಲ್ಲ ಕಡೆ ಹಾವುಗಳು ಓಡಾಡ್ತಾ ಇದೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಸೊ ಹಾವುಗಳು ಕೂಡ ರಸ್ತೆಯನ್ನು ದಾಟ್ತಾ ಇರ್ತವೆ. ನಾವು ಕೂಡ ಗಾಡಿಯನ್ನು ನಿಧಾನಕ್ಕೆ ಓಡಿಸ್ಬೇಕು. ಎಷ್ಟೋ ಹಾವುಗಳು ಈ ರೀತಿ ಗಾಡಿಗೆ ಸಿಲುಕಿ ಸಾಯ್ತಾ ಇದ್ದಾವೆ, ಜೀವವನ್ನು ಬಿಡ್ತಾ ಇದ್ದಾವೆ. ಸೊ ರೋಡ್ ಕಿಲ್ ಒಂದನ್ನು ಮಿಟಿಗೇಟ್ ಮಾಡಬೇಕು. ಅದು ಕೂಡ ಒಂದು ಇನಿಷಿಯೇಟಿವ್. ಥ್ಯಾಂಕ್ ಯು ಸರ್, ಬರ್ತೀನಿ. ಥ್ಯಾಂಕ್ ಯು. ಸೊ ಎಷ್ಟೊಂದು ಇಶ್ಯೂಸ್ ಈ ಥರ ಆಗ್ತಾ ಇದೆ. ಹಾವು, ನಮ್ಮ ದೇಶ ಭಾರತ ದೇಶ ಬಂದು ಹಾವು ಕಡಿತಕ್ಕೆ ರಾಜಧಾನಿ. ಸೊ ಒಂದು ವರ್ಷಕ್ಕೆ 5 ರಿಂದ 6 ಲಕ್ಷ ಹಾವು ಕಡಿತದ ಒಂದು ಕೇಸ್ಗಳು ದಾಖಲೆ ಆಗ್ತಾ ಇದೆ ಆಸ್ಪತ್ರೆಗಳಲ್ಲಿ. ಮತ್ತು 80,000ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಬಿಡ್ತಾ ಇದ್ದಾರೆ ಹಾವು ಕಡಿತಕ್ಕೆ ಒಳಗಾಗಿ. ಸೊ ನಾವು ಇದುವರೆಗೂ ನಾನೊಂದು 10 ವರ್ಷದಲ್ಲಿ 25,000ಕ್ಕೂ ಹೆಚ್ಚು ಹಾವುಗಳನ್ನ ರೆಸ್ಕ್ಯೂ ಮಾಡಿರ್ಬೋದು. ಆದರೆ ಎಷ್ಟು ಲಕ್ಷ ಜನರ ಜೀವಗಳು ಅದರಿಂದ ಉಳಿದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಈ ಒಂದು ಅವಕಾಶನ ಜನಗಳೇ ಕೊಡ್ತಾ ಇದ್ದಾರೆ ಈ ಒಂದು ರೆಸ್ಕ್ಯೂ ಮಾಡೋದಕ್ಕೆ. ಜನಗಳನ್ನ ಜೊತೆಗೆ ಹಾವುಗಳು ಎರಡನ್ನೂ ಕೂಡ. ಇಲ್ಲಿ ಹಾವು ಜನಗಳನ್ನ ಹಾವು ಜನಕ್ಕೆ ಕಚ್ಚೋದಕ್ಕಾಗೋದಿಲ್ಲ, ಅಥವಾ ಜನಗಳು ಹಾವನ್ನು ಸಾಯಿಸೋದಕ್ಕೆ ಇಷ್ಟ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಕರೆ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಿಮಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಎಪಿಸೋಡಲ್ಲಿ ಸಿಗೋಣ. ಧನ್ಯವಾದ.